ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸಾಲು ಸಾಲೇ ಬರ್ತಾ ಇರುತ್ತೆ. ಸೊ ನಾವು ವಿಧ ವಿಧವಾದ ತಿಂಡಿಗಳನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾ ಇರ್ತೀವಿ. ಸೊ ನಾನಿವತ್ತು ಹಬ್ಬಗಳಿಗೆ ಯೂಸ್ ಆಗುವಂತಹ 2 ತಿಂಡಿಗಳನ್ನ ರವೆನ ಬಳಸಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ರವೆ ಉಂಡೆ ಮಾಡ್ಕೊಳ್ಳೋಣ. ರವೆ ಉಂಡೆ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲಿಗೆ 3 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಹಾಗೆ ಕುಂಬಳಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ನೀವು ಕುಂಬಳಕಾಯಿ ಬೀಜ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಹುರಿದು ತೆಕ್ಕೊಂಡಿದ್ದಾದಮೇಲೆ 1 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಉಪ್ಪಿಟ್ಟು ರವೆ ಬೇಕಿದ್ರೂ ಬಳಸ್ಕೊಬೋದು. ರವೆ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ರವೆ ಚೆನ್ನಾಗಿ ಅರಳುತ್ತೆ. ಹಾಗೆ ಕಂಪ್ಲೀಟಾಗಿ ವೈಟ್ ಕಲರಾಗಿ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೀವು ರವೆನ ಚೆನ್ನಾಗಿ ಹುರ್ಕೋಬೇಕು. ಆ ಥರ ಹುರಿಯೋದ್ರಿಂದ ನಮಗೆ ರವೆ ಉಂಡೆನ 1 ವಾರದವರೆಗೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಕಡಿಮೆ ಊರಿನಲ್ಲಿ ಹುರ್ಕೋಬೇಕು. ಹಾಗೆ ನಾನಿಲ್ಲಿ ರವೆನ ಚೆನ್ನಾಗಿ ಹುರಿದಿದ್ದಾದಮೇಲೆ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಣ ಕೊಬ್ಬರಿನೂ ಹಾಕ್ಕೋಬೋದು. ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು. ಬಟ್ ಹಸಿ ಕೊಬ್ಬರಿ ಹಾಕೋದ್ರಿಂದ ರವೆ ಉಂಡೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಸಿ ಕೊಬ್ಬರಿ ಬಳಸ್ಕೊಂಡಿದ್ದೀನಿ. ಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಕಾಯಲ್ಲಿರುವಂತಹ ತೇವಾಂಶ ಎಲ್ಲ ಹೋಗಿ ಒಳ್ಳೆ ಪರಿಮಳ ಬರುತ್ತೆ. ನಮಗೆ ಕಾಯಿನ ಹುರಿತಾ ಇದ್ದರೆ ಅಲ್ಲಿವರೆಗೂ ನಾವು ರವೆ ಹಾಗೆ ತೆಂಗಿನಕಾಯಿನ ಹುರ್ಕೋಬೇಕು. ತೆಂಗಿನಕಾಯಿನ ಎಷ್ಟು ಚೆನ್ನಾಗಿ ಹುರಿತೀವೋ ನಮಗೆ ರವೆ ಉಂಡೆ ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಇವಾಗ ಮತ್ತೆ ಇದು ನೀಟಾಗಿ ನಮಗೆ ಒಂದು ಪೌಡರ್ ರೀತಿ ಫಾರ್ಮ್ ಆಗಿದೆ. ಈ ಸ್ಟೇಜ್ ಆಗೋವರೆಗೂ ನಾವು ಕಡಿಮೆ ಉರಿನಲ್ಲಿ ಚೆನ್ನಾಗಿ ರವೆನ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಒಂದು ಬೇರೆ ಬೌಲ್ಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಯಲ್ಲಿ ನಾನಿವಾಗ ಬೆಲ್ಲ ಹಾಕೋತಾ ಇದ್ದೀನಿ. ಯೂಶಲಿ ರವೆ ಉಂಡೆ ಮಾಡೋದಕ್ಕೆ ಸಕ್ಕರೆ ಬಳಸ್ತಾರೆ, ಬಟ್ ನಾನಿಲ್ಲಿ ಬೆಲ್ಲದ ರವೆ ಉಂಡೆ ಮಾಡ್ತಾಯಿದ್ದೀನಿ. ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ನೋ ಅದರಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕಷ್ಟೇ. ನಾವೇನು ಪಾಕ ಎಲ್ಲ ಮಾಡೋದೇನು ಬೇಕಾಗಿಲ್ಲ. ಜಸ್ಟ್ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಅದನ್ನು ತೆಗೆಯೋದಕ್ಕೋಸ್ಕರ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕಷ್ಟೇನೆ. ಪಾಕ ಬಂದರೆ ನಮಗೆ ರವೆ ಉಂಡೆ ತುಂಬ ಗಟ್ಟಿಯಾಗಿಬಿಡುತ್ತೆ, ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಜಸ್ಟ್ ಬೆಲ್ಲನ ಕರಗಿಸ್ಕೊಂಡು ಇವಾಗ ಈ ಬೆಲ್ಲದ ನೀರನ್ನು ನಾವು ಹುರಿದಿಟ್ಟಿದ್ದಂಥ ರವೆ ಮಿಶ್ರಣಕ್ಕೆ ಸೋಸ್ಕೊಂಡು ತೊಗೋತಾ ಇದ್ದೀನಿ ನಾನು. ಇವಾಗ ನಾನು ಮೊದಲೇ ಹುರಿದಿಟ್ಟಿದ್ದಂಥ ಡ್ರೈ ಫ್ರೂಟ್ಸು ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೆತ್ತಗೆ ಇದೆ ಮಿಶ್ರಣ. ಈ ಥರ ಮಾಡೋದ್ರಿಂದ ನಮಗೆ ರವೆ ಉಂಡೆ ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗೋದಿಲ್ಲ, ಸ್ವಲ್ಪ ಸಾಫ್ಟಾಗೇ ಇರುತ್ತೆ ತಿನ್ನೋದಕ್ಕೆ. ಆದಷ್ಟು ಬಿಸಿ ಇದ್ದಾಗಲೇ ರವೆ ಉಂಡೆನ ಚೆನ್ನಾಗಿ ಉಂಡೆ ಕಟ್ಕೊಂಡ್ರೆ ನಮಗೆ ಬೆಲ್ಲದಿಂದ ಮಾಡಿರೋವಂಥ ರವೆ ಉಂಡೆ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ರವೆ ಉಂಡೆ ತಿನ್ನಬೇಕು ಅಂತ ಇಷ್ಟ ಇರೋರು ಎಷ್ಟೋ ಜನ ಸಕ್ಕರೆಯಲ್ಲಿ ಮಾಡ್ತಾರೆ ಅಂತ ತಿನ್ನೋದಿಲ್ಲ. ಸೊ ಅಂಥವ್ರಿಗೆ ನೀವು ಈ ಬೆಲ್ಲದ ರವೆ ಉಂಡೆನ ಮಾಡ್ಕೊಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾವಿಲ್ಲಿ ಹಸಿ ಕಾಯಿ ಹಾಕಿರೋದ್ರಿಂದ 3 ರಿಂದ 4 ದಿನಗಳ ಕಾಲ ನಾವು ಈ ರವೆ ಉಂಡೆನ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಮುಂದೆ ಬರ್ತಾ ಇರೋ ಹಬ್ಬದಲ್ಲಿ ಖಂಡಿತವಾಗ್ಲೂ ಈ ರವೆ ಉಂಡೆ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ, ಹಾಗಿದ್ರೆ ನೆಕ್ಸ್ಟ್ ರೆಸಿಪಿ ಯಾವುದು ಅಂತ ನೋಡ್ಕೊಳ್ಳೋಣ. ರವೆನ ಬಳಸಿ ನಾನಿವತ್ತು ಮಾಡ್ತಾ ಇರೋ ಇನ್ನೊಂದು ರೆಸಿಪಿ ಯಾವುದು ಅಂದರೆ ಚಕ್ಲಿ. ಫಸ್ಟ್ ಟೈಮ್ ಚಕ್ಲಿ ಮಾಡ್ತಾ ಇದ್ದೀನಿ ಅಂತ ಅನ್ನೋರು ಸಹ ನೀವು ಈ ರೆಸಿಪಿನ ಟ್ರೈ ಮಾಡಿದ್ರೆ ಫೇಲ್ ಆಗೋದೇ ಇಲ್ಲ. ತುಂಬ ಚೆನ್ನಾಗಿ ಗರಿಗರಿಯಾಗಿ ಚಕ್ಲಿ ಬರುತ್ತೆ. ಇದನ್ನು ಮಾಡೋದಕ್ಕೆ ಬಾಣಲಿಗೆ ನಾನಿಲ್ಲಿ 2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಬಿಸಿಯಾಗಬೇಕು. ನೋಡಿ, ಈ ಥರ ಕುದಿ ಬರಬೇಕು. ಆವಾಗ ನಾನು ಇದಕ್ಕೆ ಯಾವ ಕಪ್ಪಲ್ಲಿ ನೀರು ಹಾಕಿದ್ನೋ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಈ ಥರ ತಿರುಗಿಸಿದ್ರೆ ರವೆ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ, ಈ ಥರ ಬೆಂದು ತಳ ಬಿಟ್ಕೊಳ್ತಾ ಬರುತ್ತೆ. ಆವಾಗ ನಾನು ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ಎಣ್ಣೆ ಬದಲಿಗೆ ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರವೆ ಹಿಟ್ಟು ರೆಡಿಯಾಗಿತ್ತು. ನೋಡಿ, ಈ ಥರ ಒಂದು ಮುದ್ದೆ ಥರ ಬರುತ್ತೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತೀರಾ ಕಂಪ್ಲೀಟಾಗಿ ತಣ್ಣಗಾಗಬಾರ್ದು. ರವೆ ಮಿಶ್ರಣ ನಮಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಇದನ್ನು ಬಿಡ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ನೋ ಅದರಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು. ಹಾಗೆ ನಾನಿಲ್ಲಿ ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಹಾಗೆ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಚಕ್ಲಿ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರುಚಿನೂ ಸಹ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರಕ್ಕೋಸ್ಕರ ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರದ ಪುಡಿ ಹಾಕೋದ್ರಿಂದ ಚಕ್ಲಿ ಬಣ್ಣ ಕೆಂಪಗಾಗಿ ಬರುತ್ತೆ. ಸೊ ನಿಮಗೆ ಕೆಂಪು ಕಲರ್ ಬೇಡ, ವೈಟಾಗಿ ಇರಬೇಕು ಅಂತಂದರೆ ನೀವು ಕಾಳು ಮೆಣಸಿನ ಪುಡಿ ಬೇಕಿದ್ರೆ ಹಾಕ್ಕೊಂಡು ಕಲಿಸ್ಕೊಬೋದು. ನೋಡಿ, ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಬೇಯಿಸಿಟ್ಕೊಂಡಿದ್ದಂತಹ ರವೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ರವೆನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬಾರ್ದು. ಆದಷ್ಟು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರವೆನಲ್ಲಿರುವಂಥ ತೇವಾಂಶನೇ ಈ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಸಾಕಾಗುತ್ತೆ. ನೀವು ಇನ್ ಕೇಸ್ ರವೆ ತಣ್ಣಗಾಗ್ಬಿಟ್ಟಿದೆ ಅಂತಂದರೆ ಆನಂತರ ಬಿಸಿನೀರನ್ನು ಹಾಕ್ಕೊಂಡು ನೀವು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನಾನು ಬಿಸಿ ಇದ್ದಾಗಲೇ ಕಲಿಸ್ತಾ ಇರೋದ್ರಿಂದ ನನಗೆ ಎಕ್ಸ್ಟ್ರಾ ನೀರಿನ ಅವಶ್ಯಕತೆ ಏನೂ ಬೇಕಾಗಲಿಲ್ಲ.
ಆ ರವೆನಲ್ಲಿರೋ ತೇವಾಂಶದಿಂದನೇ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನೋಡಿ, ಒಂದು ಸಾಫ್ಟ್ ಡೋ ಆಗಿ ಇದು ರೆಡಿಯಾಗಿದೆ. ಯಾವುದೇ ಎಕ್ಸ್ಟ್ರಾ ನೀರೆಲ್ಲ ಏನೂ ಹಾಕ್ಕೊಂಡಿಲ್ಲ ನಾನು. ರವೆ ಬಿಸಿ ಇದ್ದಾಗಲೇ ಕಲಿಸ್ಕೊಂಡಿದ್ರಿಂದ. ನೀವು ತಣ್ಣಗಾಗಿದ್ರೆ ಮಾತ್ರ ಬಿಸಿನೀರಲ್ಲಿ ಕಲಿಸ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವೇನು ಹಿಟ್ಟು ನೆನೆಯೋದಕ್ಕೆಲ್ಲ ಬಿಡಬೇಕು ಆ ಥರ ಎಲ್ಲ ಏನಿಲ್ಲ. ಹಿಟ್ಟು ರೆಡಿಯಾದ ತಕ್ಷಣ ಇಮಿಡಿಯೇಟಾಗಿ ನಾವು ಇದನ್ನು ಚಕ್ಲಿ ಮಾಡ್ಕೊಬೋದು. ನಾನಿವಾಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟನ್ನು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಕೊಂಡು ಚಕ್ಲಿ ಮೌಲ್ಡ್ಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನಿಮ್ಗೆ ಯಾವ ಸೈಜಿನ ಚಕ್ಲಿ ಬೇಕೋ ಆ ಸೈಜಿನ ಚಕ್ಲಿನ ಒತ್ಕೊಂಡು ನೀಟಾಗಿ ಬೇಯಿಸ್ಕೊಬೋದು. ನಾನಿಲ್ಲಿ ಒಂದು ರೊಟ್ಟಿ ತಟ್ಟೋ ಶೀಟ್ ಮೇಲೆ ಚಕ್ಲಿನ ಒತ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಪ್ಲೇಟ್ನ ಉಲ್ಟಾ ಮಾಡಿ ಆ ಪ್ಲೇಟ್ ಮೇಲೆ ಚಕ್ಲಿನ ಹೊತ್ಕೋಬೋದು, ಅಥವಾ ಒಂದು ಯಾವ್ದಾದ್ರು ಕಾಟನ್ ಕ್ಲಾತ್ ಮೇಲೆ ಚಕ್ಲಿನ ಹೊತ್ಕೊಂಡು ಒಂದು ಮೀಡಿಯಮ್ ಹೀಟಲ್ಲಿ ಕಾದಿರೋವಂಥ ಎಣ್ಣೆಯಲ್ಲಿ ನಾವು ರೆಡಿ ಮಾಡಿಟ್ಟಿರೋಂಥ ಎಲ್ಲ ಚಕ್ಲಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಎರಡು ಕಡೆ ಫ್ರೈ ಮಾಡಿ ತೆಗೆದ್ರೆ ರುಚಿಯಾದ ಗರಿಗರಿಯಾದ ರವೆ ಚಕ್ಲಿ ರೆಡಿ ಆಗುತ್ತೆ. ಹಾಗೆ ಡೀಪ್ ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ನೋಡಿ ಈ ಥರ ನಾವು ಅಲ್ಲಿ ಬಬಲ್ಸ್ ಎಲ್ಲ ಬರ್ತಾ ಇರ್ತಲ್ಲ, ಆ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆದಮೇಲೆ ನಾವು ತೆಗೆದ್ರೆ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿರುತ್ತೆ ಚಕ್ಲಿ ಅಥವಾ ನಿಪ್ಪಟ್ಟು ಯಾವುದೇ ಆದ್ರೂ. ನೋಡಿ, ನಾನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ತೆಕ್ಕೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಫಸ್ಟ್ ಟೈಮ್ ಚಕ್ಲಿ ಮಾಡ್ತೀನಿ ಅನ್ನೋರು ಸಹ ಈ ರೆಸಿಪಿನ ಯಾವುದೇ ಡೌಟ್ ಇಲ್ದಿರ ಟ್ರೈ ಮಾಡ್ಬೋದು. ವಿತೌಟ್ ಫೇಲ್ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ಸೊ ರವಾ ಚಕ್ಲಿ ರೆಡಿ ಆಗಿದೆ ಫ್ರೆಂಡ್ಸ್. ಈ ಹಬ್ಬಕ್ಕೆ ಖಂಡಿತವಾಗ್ಲೂ ನೀವು ಈ ಎರಡು ರೆಸಿಪಿಗಳನ್ನ ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡೋದಂತೂ ಮರಿಬೇಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.